ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನಿವತ್ತು ಇಲ್ಲಿ ಸಿಂಪಲ್ ಬ್ಲೌಸ್, ಸಾದಾ ಬ್ಲೌಸನ್ನು ಹೇಳ್ಕೊಡಕತ್ತೀನಿ. ಸಾದಾ ಬ್ಲೌಸನ್ನು ಹೇಳ್ಕೊಡ್ರೆ ಇದು ಹೆವಿ ಚೆಸ್ಟ್ ಐತಿ. ಇದರ ಮೆಜರ್ಮೆಂಟ್ ನೋಡೋಣ ಬರ್ರಿ. ಈಗ ಫಸ್ಟ್ ನೋಡಿರಿ, ಎದೆ ಸುತ್ತಳತೆ ನೋಡಿರಿ. ಯಾವಾಗಲೂ ನಾವು ಇಕ್ಕಿನ ಮನಿ ಇರುತ್ತಲ್ಲ ಆ ಕಡೆ ತೊಗೋಬೇಕು. ಅದರದ್ದು 10 ಇಂಚ್ ಐತಿ. ಎದೆ ಸುತ್ತಳತೆ 10 ಇಂಚು ನೋಡಿರಿ. ಕರೆಕ್ಟಾಗಿ ಎದೆ ಸುತ್ತಳತೆ ಚೆಸ್ಟ್ 10 ಇಂಚ್ ಬರೆದೆ ನಾನು. ನೆಕ್ಸ್ಟ್ ಬ್ಲೌಸಿನ ಉದ್ದ 13.5 ಇಂಚ್ ಇದ್ರಿ ನೋಡಿರಿ. 13.5 ಇಂಚ್ ಬ್ಲೌಸಿನ ಉದ್ದ ಇದೆ ನೋಡಿರಿ. ಹೆವಿ ಚೆಸ್ಟ್ ಇದ್ದಾಗ ಒಂದು ಸ್ವಲ್ಪ ಮೆಜರ್ಮೆಂಟ್ಸ್ ಚೇಂಜ್ ಆಕ್ಕವು. ಮತ್ತು ನಾನು ಇದನ್ನು ಡಿಫ್ರೆಂಟ್ ಸ್ಟೈಲ್ ಒಳಗೆ ಹೇಳ್ಕೊಡತ್ತೀನಿ. ನೀವು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟನ್ನು ಹೆಂಗೆ ಕಟ್ ಮಾಡ್ಬೋದು ಈಸಿಯಾಗಿ ಅಂತ ಹೇಳಿ ಹೇಳ್ಕೊಡಕತ್ತೀನಿ. ನೀವು ಕೊನೆವರೆಗೂ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ನೋಡಿರಿ. ಇದರ ಫುಲ್ ಶೋಲ್ಡ್ರ್ ಎಷ್ಟೈತಪ್ಪ ಅಂದ್ರೆ 10.5 ಇಂಚ್ ಐತಿ. 10.5 ಇಂಚ್ ಫುಲ್ ಶೋಲ್ಡ್ರ್ ಐತಿ ನೋಡಿರಿ. ನೆಕ್ 6 ಇಂಚ್ ಐತಿ. ನೆಕ್ಕಿನ ಲೆಂತ್, ಫ್ರಂಟ್ ನೆಕ್ ಲೆಂತ್ 6 ಇಂಚ್ ಐತಿ. ಮತ್ತು ಸ್ಮಾಲ್ ಶೋಲ್ಡ್ರ್ ನಾನು ಈಗ ತೋರಿಸಿದ್ನ ಅದು ಎಷ್ಟೈತಿ 2.5 ಇಂಚ್, 2.25 ಇಂಚ್ವರೆಗೂ ಐತಿ ನೋಡಿರಿ. ನಾನು ಫಸ್ಟ್ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಕತ್ತೀನಿ. ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು ನೋಡಿರಿ. ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಬೇಕಾದ್ರೆ ನಾನು ಇಲ್ಲಿ ಫಸ್ಟ್ ಬ್ಲೌಸಿನ ಉದ್ದವನ್ನು ತೊಗೋತೀನಿ. ನಾನು ಯಾವಾಗಲೂ ಇಲ್ಲಿ ಕೆಳಗೆ ಏನಾಗುತ್ತಂದ್ರೆ ಅವ್ರು ಕಟ್ ಮಾಡಿರ್ತಾರೆ ಟಾಕ್ಯದಾಗಿಂದ, ಅವಾಗ ಅದು ಏನಾಗಿರ್ತೈತಿ ಸ್ವಲ್ಪ ಕ್ರಾಸಾಗಿ ಬಂದಿರ್ತೈತಿ. ಅದಕ್ಕೆ ನಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗೋಲ್ಲ. ನೀವು ನೋಡಿರಿ 13.5 ಇಂಚ್ ಪ್ಲಸ್ 1 ಇಂಚ್ 14.5 ಇಂಚ್ ಬ್ಯಾಕ್ ಪಾರ್ಟ್ ರೀ. ಇದು ಸಿಂಪಲ್ ಬ್ಲೌಸ್. ನಾನು ಎಷ್ಟು ಕಟೋರಿ ಬ್ಲೌಸನ್ನು ಹೇಳ್ಕೊಡ್ತೀನಿ. ಮತ್ತು ಇನ್ನಷ್ಟು ವಿಡಿಯೋಗಳನ್ನು ಕಟೋರಿ ಬ್ಲೌಸನ್ನು ಹಾಕ್ತೀನಿ, ಪ್ರಿನ್ಸ್ ಕಟ್ಟು ಹಾಕ್ತೀನಿ, ಬೋಟ್ ನೆಕ್ ಹಾಕ್ತೀನಿ, ಎಲ್ಲ ಡ್ರೆಸ್ ಹಾಕ್ತೀನಿ ರೀ ನಾನು. ನೀವು ವಿಡಿಯೋಗಳನ್ನು ಹಾಗೆ ನೋಡ್ತಾ ಹೋಗ್ರಿ. ನಾನು ಎಲ್ಲವನ್ನು ಹಾಕ್ತೀನಿ. ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ. ಅವ್ರದ್ದು ಆರ್ಮೋಲ್ 5.5 ಇಂಚ್ ನಾನು ಆಗ ನೋಡಿದ್ದಿಲ್ಲ, ಈಗ ನಿಮ್ಗೆ ತೋರ್ಸಾತೀನಿ. 5.5 ಇಂಚ್ ಆರ್ಮೋಲ್ ಇತ್ತು. ಅವ್ರ ಫುಲ್ ಶೋಲ್ಡ್ರ್ ಎಷ್ಟಿತ್ತು ರೀ 10.5 ಇಂಚ್ ಇತ್ತು. ಅದನ್ನು ಅರ್ಧ ಭಾಗ ಮಾಡಿದಾಗ 5.25 ಇಂಚ್ ಆಗುತ್ತೆ. ಮತ್ತು ಸ್ಮಾಲ್ ಶೋಲ್ಡ್ರ್ ಎಷ್ಟು ತೊಗೊಂಡೆ 3 ಇಂಚ್ ತೊಗೊಂಡೆ. ಮುಂದೆ ಉಳ್ಕಿದ್ದು ನೆಕ್ಕನ್ನು ತೊಗೊಂಡಿನಿ. ಇಲ್ಲಿ 5.25 ಇಂಚ್ 3.25ವರೆಗೂ ನಾವು ಇದನ್ನು ತೊಗೋಬೋದು ಶೋಲ್ಡ್ರ್. ನೆಕ್ಸ್ಟ್ 2 ಇಂಚ್ ನೆಕ್ಕನ್ನು ತೊಗೊಂಡಿನಿ ಈ ರೀತಿ. ಆಮೇಲೆ ನೋಡಿರಿ, ಅವ್ರದ್ದು ಎದೆ ಸುತ್ತಳತೆ 10 ಇಂಚ್ ಐತಿ. ಅರ್ಧ ಇಂಚ್ ಲೆಸ್ ಮಾಡಬೇಕು ಬ್ಯಾಕ್ ಪಾರ್ಟಿಗೆ. 9.5 ಇಂಚ್ ಪ್ಲಸ್ 2 ಇಂಚ್. ನಾವು ಕಟೋರಿ ಬ್ಲೌಸ್ ಒಳಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೋತೀವಿ. ಈ ನಾರ್ಮಲ್ ಬ್ಲೌಸ್ ಒಳಗೆ 2 ಇಂಚ್ ಎಕ್ಸ್ಟ್ರಾನ ತೊಗಲೇಬೇಕು ನೋಡಿರಿ. ಕರೆಕ್ಟಾಗಿ 1.5 ಇಂಚ್ 2 ಇಂಚ್ ತೊಗೋಬೇಕು. ಈ ರೀತಿಯಾಗಿ 1.25 ಇಂಚ್ ಇಟ್ಟು ಆರ್ಮೋಲ್ ಶೇಪನ್ನು ಹಾಕಿರಿ. ನೆಕ್ಸ್ಟ್ ನೆಕ್ ಲೆಂತನ್ನು ಅವ್ರದ್ದೇನು ಬ್ಲೌಸ್ ಇದಿರುತ್ತಲ್ಲ ಅದನ್ನು ಬ್ಯಾಕ್ ಪಾರ್ಟಲ್ಲಿ ಏನು ತಳಗ ಪಟ್ಟಿ ಇರುತ್ತಲ್ಲ, ನೆಕ್ಕಿನ ತಳಗ ಪಟ್ಟಿ ಬರುತ್ತಲ್ಲ ಅದು ಇರುತ್ತಲ್ಲ, ಅದನ್ನೇ ಇಟ್ಕೊಂಡು ನಾನು ತೋರಿಸಿದ್ನಲ್ಲ ಆ ಥರದ್ದು ಇಟ್ಕೊಂಡು ಮೇಲೆ 1/4 ಇಂಚ್ ಎಕ್ಸ್ಟ್ರಾ, ತೆಳಗೆ 1/4 ಇಂಚ್ ಎಕ್ಸ್ಟ್ರಾ ಬರುವಾಗಿ ಇಟ್ಕೊಂಡು ಮಾಡಿ ಮಾರ್ಕ್ ಹಾಕ್ಕೊಂಡ್ರೆ ಅಲ್ಲಿಂದ ಇವ್ರಿಗೆ ಒಂದು ಸ್ವಲ್ಪ ಕಸ್ಟಮೈಸ್ ಹೆಂಗಿತ್ತಪ್ಪ ಅಂದ್ರೆ ತೆಳಗೆ ಬ್ರಾಡ್ ಬರಬೇಕು ರೀ. ನಮಗೆ ನೆಕ್ ಮೇಲೆ ಹತ್ತಿರಬೇಕು, ತೆಳಗೆ ಫುಲ್ ಬ್ರಾಡ್ ಬರಬೇಕಂತ ಹೇಳಿದ್ರು. ಅದಕ್ಕೆ ನಾನು ತೆಳಗೆ 3 ಇಂಚ್ ತೊಗೊಂಡಿನಿ, ಮೇಲೆ 2 ಇಂಚ್ ತೊಗೊಂಡಿನಿ. ನಾರ್ಮಲಾಗಿ 2.5 ತೊಗೊಂಡಿರ್ತೀನಿ ತೆಳಗಡೆ. ಇವರು ಬ್ರಾಡ್ ಆಗಿರೋ ಸಲುವಾಗಿ ನಾನು ಏನು ಮಾಡಿದೆ 3 ಇಂಚ್ ತೊಗೊಂಡಿನಿ ನೋಡಿರಿ. ಈ ರೀತಿಯಾಗಿ ಬ್ಲೌಸನ್ನು ನೀವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟನ್ನು ಈಸಿಯಾಗಿ ಕಟ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಬ್ಯಾಕ್ ಪಾರ್ಟು ಮತ್ತು ಇದು 2 ಬ್ಲೌಸನ್ನು ಕಟ್ ಮಾಡಕತ್ತೀನಿ. ನೀವು ಲೈನಿಂಗ್ 1/4 ಇಂಚನ್ನು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಯಾವುದೇ ಬ್ಲೌಸಲ್ಲಿ ರಿಂಕಲ್ಸ್ ಬರೋಲ್ಲ. ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ನೋಡಿರಿ. ಇದನ್ನೇ ಪೀಸು ನಾವು ಫ್ರಂಟ್ ಪಾರ್ಟ್ ಮೇಲೆ ಇಟ್ಟು ನಾವು ಇದನ್ನು ಮಾಡೋಣ. ಈಗ ನೋಡಿರಿ, ಆ್ಯಸ್ ಇಟ್ ಈಸ್ ಅದೇನು ಬ್ಲೌಸ್ ಇದೆಯಲ್ಲ ಅದೇ ರೀತಿನ ನೀವು ಮಾರ್ಕ್ ಹಾಕ್ರಿ. ಇದು ಬ್ಯಾಕ್ ಪಾರ್ಟ್ ಇದೆ. ಬ್ಯಾಕ್ ಪಾರ್ಟ್ ಹೆಂಗೈತಲ್ಲ ಹಂಗೆ ಮಾರ್ಕ್ ಹಾಕ್ರಿ. ಏನೂ ಆಲ್ಟ್ರೇಷನ್ ಮಾಡಿಬಿಡ್ರಿ. ನೋಡಿ, ಆ ಕಡೆ 9 ಸ್ಕೇಲ್ ಹಾಕಿನಲ್ಲ ಅಲ್ಲೇ ಆ ಕಡೆನೂ 1/4 ಇಂಚ್ ಎಕ್ಸ್ಟ್ರಾ ಬಿಡ್ಬೇಕು. ನಿಮಗೆ ಕಾಣ್ತಾ ಇಲ್ಲ, ಅದಕ್ಕೆ ತೋರಿಸ್ತೀನಿ. ಇನ್ನೊಂದು ಬ್ಲೌಸನ್ನು ನಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅಲ್ಲಿ ಅರ್ಧ ಇಂಚ್ ಹೆಚ್ಚಿಗೆ ಬಿಡಬೇಕು. ಆ ಕಡೆ ಸೈಡ್ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು. ಈ ಕಡೆ 1 ಇಂಚ್ವರೆಗೂ ಹೆಚ್ಚು ಕಮ್ಮಿ 1 ಇಂಚ್ವರೆಗೂ ಹೆಚ್ಚಿಗೆ ಬಿಡ್ರಿ. ನೋಡಿರಿ, ಈ ರೀತಿಯಾಗಿ ನಾನೀಗ ನೆಕ್ಕನ್ನು ಫ್ರಂಟ್ ಪಾರ್ಟಲ್ಲಿರುವಂಥ ನೆಕ್ಕನ್ನು ಹಾಕಿ ತೋರಿಸಾತೀನಿ ನಿಮ್ಗೆ. ಇಲ್ಲಿ ನೆಕ್ ಎಷ್ಟು ಬರುತ್ತಪ್ಪ ಅಂದರೆ 2.5 ಇಂಚ್ ಬರ್ತೈತಿ. ನಾವು ಅಲ್ಲಿ ಅರ್ಧ ಇಂಚ್ ಹೆಚ್ಚಿಗೆ ಬಿಟ್ಟಿನಲ್ಲ, ಇವ್ರು ಬಿಟ್ಟಿದ್ದು 2 ಇಂಚು. ನೆಕ್ಸ್ಟ್ ಅಲ್ಲಿ ಅರ್ಧ ಇಂಚ್ 2.5 ಇಂಚ್ ಬಿಡ್ತು ಸಿಕ್ತು ನಮಗೆ. ಯಾಕಂದ್ರೆ ನಮಗೆ ಅದು ರೆಡಿ ಮತ್ತು 2 ಇಂಚ್ ಸಿಗ್ತೈತಿ. ಈ ರೀತಿ ಮರ್ಕೊಂಡ್ಮೇಲೆ ನೋಡಿರಿ, ನಾನು ಬ್ಯಾಕ್ ಪಾರ್ಟ್ ಹಾಕೊಂಡು ಅಲ್ಲಿಂದ ನಾನು ಫ್ರಂಟ್ ಪಾರ್ಟಿಂದ ನೆಕ್ ಶೇಪನ್ನು ತೆಗಿಯಕತ್ತೀನಿ. 6 ಇಂಚ್ ಲೆಂತ್ ಹೇಳಿದ್ರೆ
ಅದನ್ನು ಮಾಡಿ ಹಾಕ್ತೀನಿ ನೋಡಿರಿ. ಇಲ್ಲಿ 1 ಇಂಚ್, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು ಹಾಕ್ಕೊಂಡು ನಾವು ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಮಾರ್ಕ್ ಹಾಕ್ಕೋಬೇಕು ನೋಡಿರಿ. ಈಗ ನಾನು ಫ್ರಂಟ್ ಪಾರ್ಟದ ಶೇಪ್ ತೆಗಿಯಾಕತ್ತೀನಿ. ಅಲ್ಲಿಂದ ಏನದನ್ನು ನಾವು ಲೈನ್ ಹಾಕ್ಕೊಂಡಿವಲ್ಲ ಬ್ಯಾಕ್ ಪಾರ್ಟಿಂದ ಒಂದು ಅರ್ಧ ಇಂಚು ಒಳಗಡೆ ಎಲ್ಲ ಹಾಕ್ಕೊಂಡು ಅದನ್ನೇನೈತೆ ನೋಡೋ ಆರ್ಮೋಲ್ ಶೇಪ್ ಹಾಕ್ಕೋಬೇಕು. ಇದು ಫ್ರಂಟ್ ಪಾರ್ಟ್. ಇಷ್ಟಾದಮೇಲೆ ಏನು ಮಾಡ್ತೀನಿ ನೋಡಿರಿ, ನಾನು ಈಗ ಕೆಳಗಡೆ ಒಂದು ಸ್ಟ್ರೇಟ್ ಲೈನ್ ಹಾಕಿನಲ್ಲ ನಿಮಗೆ, ಸ್ಟ್ರೇಟ್ ಲೈನ್ ಹಾಕಿದ್ದನ್ನು ತೋರಿಸ್ತೀನಿ. ಸ್ಟ್ರೇಟ್ ಲೈನ್ ಹೆಂಗೆ ಬರುತ್ತೆ, ಎಷ್ಟು ತೊಗೋಬೇಕು ಫ್ರಂಟ್ ಪಾರ್ಟ್ ಒಳಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಈಗ ಅವ್ರದ್ದೇನು ಬ್ಲೌಸ್ ಇರುತ್ತಲ್ಲ ಆ ಬ್ಲೌಸನ್ನು ತೊಗೋಬೇಕು, ಉಲ್ಟಾ ಮಾಡಬೇಕು. ಅವ್ರದ್ದೇನು ಏನು ಬಟ್ಟೆ ಏನೈತೆ ನೋಡಿ ಟೋಟಲ್ ಸ್ಟಿಚ್ ಹಾಕಿದ್ದು ಎಕ್ಸ್ಟ್ರಾ ಬಿಟ್ಟಿದೆಲ್ಲ ಕೂಡಿಸಿ ಒಂದು ನಿಮಗೆ ಮೆಜರ್ಮೆಂಟ್ ತೊಗೊಂಡು ಅಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ಅದನ್ನು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕಲ್ಲಿ ನೋಡಿರಿ. ಆ ಕಡೆ 1 ಇಂಚು, ಈ ಕಡೆನೂ 1 ಇಂಚು, ಈ ರೀತಿಯಾಗಿ ಮಾರ್ಕ್ ಹಾಕ್ಕೋರಿ. ಆ ಕಡೆ ಏನೈತಲ್ಲ ನಮ್ಮದು ನೆಕ್ ಇರುತ್ತಲ್ಲ ಆ ಸೈಡಿಂದ 3 ಇಂಚು, ಇಲ್ಲಿಂದ ಮತ್ತು 3 ಇಂಚು, ಇದು ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್, ಆ ಕಡೆನೂ ಅದೊಂದು ಸ್ಟ್ರೇಟ್ ಲೈನ್ ಈ ರೀತಿ ಹಾಕಿದೆ. ನಿಮ್ಮದು ಇದ್ರದ್ದು ಶೇಪ್ ಮುಗೀತು. ಇದು 3 ಇಂಚ್ ಹೈಟಿಗೆ ಆ ಡಾಟನ್ನು ಜಾಯಿಂಟ್ ಮಾಡಿದರೆ ಇದು ಮುಗೀತು. ಅಂದ್ರೆ ಕ್ರಾಸ್ ಬೆಲ್ಟ್ ಶೇಪ್ ಈ ರೀತಿ ಡಿಫ್ರೆಂಟಾಗಿ ಐತ್ರಿ, ಈಸಿಯಾಗೈತ್ರಿ. ಈ ರೀತಿಯಾಗಿ ಮಾಡಿ ನೀವು ಬ್ಲೌಸ್ ಕಟ್ ಮಾಡಿರಿ, ಪರ್ಫೆಕ್ಟಾಗಿ ಬರ್ತೈತಿ. ಏನೂ ರಾಂಗ್ ಆಗಂಗಿಲ್ಲ. ಇಲ್ಲೆಷ್ಟು ಇಟ್ಕೋಬೇಕಂದ್ರೆ ಬ್ಯಾಕ್ ಪಾರ್ಟ್ ಒಂದು ಈಸಿ ಇರುತ್ತಲ್ಲ, ಇದನ್ನು ಮಾಡ್ಕೊಂಡ್ರಂದ್ರೆ ನಿಮಗೇನಾಗುತ್ತೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ನೋಡಿರಿ. ಅದು ಸ್ಕ್ವೇರ್ ಆರ್ಮೂಲದ ಸ್ಕ್ವೇರ್ ಬಾಕ್ಸ್ ಹಾಕಿದೆ ನಾನು ನೋಡಿರಿ. ಈಗ ಅದೇನಿರುತ್ತಲ್ಲ ಅದಲ್ಲಿ ಏನು ಸ್ಟ್ರೇಟ್ನ ಇದನ್ನು ಹಾಕಬೇಕು. ಒಂದು 3 ಇಂಚ್ವರೆಗೂ ನಾನು ಅದನ್ನು ಹಾಕಿ ಈಗ ನೋಡಿರಿ, ಇಲ್ಲಿ 1 ಇಂಚು, ಇಲ್ಲಿ 1 ಇಂಚು. ಈ ಆರ್ಮೋಲ್ ಟ್ರಿಕ್ಸ್ ಏನು ಹೇಳತ್ತೀನಿಲ್ಲ, ಇದು ಭಾಳ ಇಂಪಾರ್ಟೆಂಟ್ ಐತಿ, ನೋಡ್ಕೋರಿ. ಅಲ್ಲಿ 1 ಇಂಚ್ ಇಲ್ಲಿ ನೋಡಿರಿ. ಅದು ಆ ಕಡೆ ಈ ಕಡೆಗೆ ಏನು ಡಾಟ್ ಬರುತ್ತಲ್ಲ ಅಲ್ಲಿಂದ ಅದು ಎಷ್ಟು ಗ್ಯಾಪ್ ಐತಿ, 1.5 ಇಂಚ್ ಸೆಂಟ್ರ್ ಏನು ಬರುತ್ತಲ್ಲ ಅದನ್ನೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾವು ಅದನ್ನು ಆರ್ಮೋಲದ ಕಡೆ ಬರುತ್ತಲ್ಲ ಅದನ್ನು ಲೈನ್ ಹಾಕ್ಕೋಬೇಕು. ಮೊದಲೇಕ್ಕೆ ಹಾಕಿದ್ದನ್ನು ತೆಗೆದು ಇದನ್ನು ಹಾಕಬೇಕು. ಇದು ಫೈನಲ್ ರೀ. ನಮಗೀಗ ಇದನ್ನು ಹೆಂಗೆ ಮಾಡಬೇಕಂತ ಹೇಳ್ತೀನಿ ನಾನೀಗ. ಅದು ಹಾಕಿದ ಮೇಲೆ ನಾವು ಅಲ್ಲೇನು ಮಾಡಬೇಕು, ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ್ ಹಾಕಿ ನಾವು ಆ ರೀತಿಯಾಗಿ ಡಾಚ್ ಹಿಡಿಬೇಕು. ಅದನ್ನು ನೋಡಿರಿ, ನಾನು ಹಾಕಿದ್ದೆ ಡಾಚಿನ ಲೈನ್ ಈ ರೀತಿ ಆದಮೇಲೆ ಇದು ಈ ಕಡೆ ನೋಡಿರಿ 3 ಇಂಚ್ ಐತಿ, 3.5 ಇಂಚ್ ಐತೆ ಆ ಕಡೆದು, ಈ ಕಡೆದು 3 ಇಂಚ್ ಐತೆ. ಅದಕ್ಕೆ ಇನ್ನು ಅರ್ಧ ಇಂಚ್ ಏನೈತಲ್ರಿ ಕಡಿಮೆ ಬಂತು ನೋಡಿರಿ. ಇಲ್ಲಿ ಅರ್ಧ ಇಂಚ್ ತೆಳಗಿಳಿಸ್ಬೇಕು. ಇದನ್ನು ಏನು ಅರ್ಧ ಪಾಯಿಂಟ್ ಬಂತಲ್ಲ ನಿಮ್ಮ ಹೆಚ್ಚಿಗೆ, ಅಲ್ಲಿಗೆ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನಾವು ಹಾಕಕತ್ತೈತೆ ಆರ್ಮೋಲ್ ಶೇಪ್, ಆ ಕಡೆದು ಆರ್ಮೋಲ್ ಶೇಪ್ ಅಲ್ಲ, ಅದನ್ನು ಜಸ್ಟ್ ಅದು ಹಾಕೀವಿ. ಈಗ ನೋಡಿ, ಈಗ ಹಾಕೋದು ಆರ್ಮೋಲ್ ಶೇಪ್. ಅದು ಈ ರೀತಿಯಾಗಿ ಮಾಡಿ ನೀವು ಬ್ಲೌಸ್ ಕಟ್ ಮಾಡಿದ್ರಿ ಅಂದರೆ ಪರ್ಫೆಕ್ಟಾಗಿ ಆರ್ಮೋಲ್ ರಿಂಕಲ್ಸ್ ಇರೋದೇನೆ ಬ್ಲೌಸನ್ನು ರೆಡಿ ಮಾಡ್ಬೋದು. ಏನಾದರೂ ನಿಮ್ಗೆ ತಿಳಿಲಿಲ್ಲ ಅಂದರೆ ಕೇಳಿರಿ, ನಾನು ಹೇಳ್ತೀನಿ. ಸ್ವಲ್ಪ ವಿಡಿಯೋ ಚೇಂಜ್ ಆಗೈತ್ರಿ, ನೋಡಿಲ್ಲ, ಸಾರಿ ಫ್ರೆಂಡ್ಸ್. ನಾನು ಇದಾದಮೇಲೆ ನೋಡಿರಿ, ಇದು ಆರ್ಮೋಲ್ ಏನು ನಾವು ಕಟ್ ಮಾಡಿವಲ್ಲ, ಏನು ಮಾರ್ಕ್ ಹಾಕಿವಲ್ಲ ಅದೇ ರೀತಿನ ಅದನ್ನು ಆರ್ಮೋಲ್ ಇನ್ನದು ಮಾರ್ಕ್ ಒಳಗೆ ಇರಲಿ, ಹೊರಗಿನ ಬಾಜುನ ಕಟ್ ಮಾಡಿರಿ. ಈ ರೀತಿಯಾಗಿ ನೀವು ಇದನ್ನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ಮುಗಿಸಿ ಆಯ್ತಪ್ಪ ಅಂದ್ರೆ ರೆಡಿ ಆಯ್ತು ಫ್ರಂಟ್ ಪಾರ್ಟ್ ಎಲ್ಲ ಮುಗೀತು. ಅದನ್ನೆಲ್ಲ ಆ ರೀತಿ ಅದನ್ನು ಡಾಚ್ ಹಿಡಿದ್ರಿಂದ ನೋಡಿರಿ ಎಷ್ಟು ಕರೆಕ್ಟಾಗಿ ನಿಮ್ಗೆ ಆರ್ಮೋಲ್ ಶೇಪ್ ಸಿಕ್ಕೈತೆ ಅಂದ್ರೆ ನಾವು ಕಟ್ ಮಾಡೋದು ಮುಂದೆ ಅದೇನೋ ಹೆಚ್ಚು ಕಮ್ಮಿ ಐತಪ್ಪ ಅಂತ ಅನ್ಸಾತಿತ್ತಲ್ಲ ನಿಮಗೆ, ನೋಡಿದ್ರಂಗೆ ಅನಿಸುತ್ತೆ. ಅದನ್ನು ನೋಡಿ ಕರೆಕ್ಟಾಗಿ ನಮ್ಗೆ ಆರ್ಮೋಲ್ ಶೇಪ್ ಸಿಕ್ತು. ಇದರಿಂದ ನಮ್ಗೆ ಪರ್ಫೆಕ್ಟಾಗಿ ಇದನ್ನು ಸಿಗುತ್ತೆ, ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ ನೋಡಿರಿ. ಈ ರೀತಿಯಾಗಿ ಒಂದು ಸ್ಟ್ರೇಟ್ ಲೈನ್ ಹಾಕೋರಿ. ಇಲ್ಲೇ ಹಾಕ್ಕೊಂಡು ಇದನ್ನು ನಾನು ಕ್ರಾಸ್ ಬೆಲ್ಟನ್ನು ಮಾಡತ್ತೀನಿ ನೋಡಿರಿ. ಈಗ 3.5 ಇಂಚ್ ಇಟ್ಟು ಕ್ರಾಸ್ ಬೆಲ್ಟನ್ನು ತೆಗೆದ್ರಂದ್ರೆ ಇದೊಂದು ಆಯ್ತು ರೆಡಿ. ಈಗ ಸ್ಲೀವ್ ಪಾರ್ಟನ್ನು ಹೇಳತ್ತೀನಿ. ಸ್ಲೀವ್ ಪಾರ್ಟ್ ಏನಪ್ಪ ಅಂದ್ರೆ ಶಾರ್ಟ್ ಸ್ಲೀವ್ ಹೇಳ್ಯಾರಲ್ಲ, ಅವ್ರದ್ದು ಅರ್ಧ ಇಂಚ್ ತೆಳಗೆ ಈ ರೀತಿ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಅರ್ಧ ಇಂಚಿಗೆ ಆ ಸ್ಟ್ರೇಟ್ ಲೈನ್ ಮೇಲೆ ಆ ಬ್ಲೌಸಿನ ಸ್ಲೀವಿಂದ ಎಡ್ಜನ್ನು ಇಡಬೇಕು. ಇಟ್ಟು ಕರೆಕ್ಟಾಗಿ ಏನಿರ್ತೈತಲ್ಲ ಅವ್ರ ಸ್ಟಿಚ್ ಅಲ್ಲಿಂದ ಮೇಲೆ ಅರ್ಧ ಇಂಚಿಗೆ ಒಂದು ಡಾಟ್ ಮಾರ್ಕ್ ಹಾಕ್ಕೋಬೇಕು. ಇಲ್ಲಿ ಸ್ಟಿಚ್ ಏನಿರ್ತೈತಲ್ಲ ಅಲ್ಲಿ ಹಾಕ್ಕೊಂಡು ಅಲ್ಲಿಂದ ಅರ್ಧ ಇಂಚಿಗೆ ಮೇಲೆ ಮಾರ್ಕ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಬ್ಲೌಸ್ ಸ್ಲೀವಿಂದ ಫಿಟ್ಟಿಂಗ ಸಿಗುತ್ತೆ. ಅವ್ರು ಎಷ್ಟೈತಪ್ಪ ಅಷ್ಟು ಇಡಂದ್ರೆ ಇಷ್ಟಿಟ್ಟು ಮಾಡಿದೆ ಅಂದರೆ ನಿಮಗೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಬರ್ತೈತಿ, ಸ್ಲೀವ್ ಫಿಟ್ಟಿಂಗು ಕರೆಕ್ಟಾಗಿ ಬರ್ತೈತಿ. ಎಷ್ಟು ಬ್ಲೌಸ್ ಎಲ್ಲನೂ ನಾವು ಕರೆಕ್ಟಾಗಿ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಬರ್ತೈತಿ ನೋಡಿರಿ. ನಾನು ಈ ರೀತಿಯಾಗಿ ಈ ಬ್ಲೌಸ್ ಇದು ಸ್ಲೀವನ್ನು ಕಟ್ ಮಾಡಿದೆ. ಈ ನೋಡಿರಿ, ನಾನು ಅದನ್ನು
ಸ್ವಲ್ಪ ಕ್ರಾಸಾಗಿ ಟ್ರಿಮ್ ಮಾಡ್ಕೊಂಡೆ ಅವನ್ನೆಲ್ಲ, ಯಾಕಂದ್ರೆ ಸ್ವಲ್ಪ ಕ್ರಾಸ್ ಬಂದಿತ್ತದು. ನೋಡಿರಿ ಈ ರೀತಿಯಾಗಿ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕನ್ನು ಎರಡೂ ಕಟ್ ಮಾಡ್ಕೊಂಡಿನಿ. ಇನ್ನೂ ಬಟ್ಟೆ ಕಡಿಮೆ ಬೀಳ್ತೈತ್ರಿ ಅದಕ್ಕೆ ಸೈಜ್ ಜಾಯಿಂಟ್ ಮಾಡ್ಕೊಳಕ್ಕೆ, ಅದಕ್ಕೆ ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಳಕ್ಕೆ ಅಂತೇಳಿ ನೋಡಿರಿ ನಾನು ಲೈನಿಂಗನ್ನು ಮೇನ್ ಫ್ಯಾಬ್ರಿಕನ್ನು ಎರಡೂ ಕಟ್ ಮಾಡಿ ಇಟ್ಕೊಂಡಿನಿ. ನಮಗೆ ಸ್ಟಿಚ್ ಮಾಡೋದು ಮುಂದೆ ಭಾಳ ಈಸಿ ಆಗುತ್ತೆ ರೀ. ನಾವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಾವು ಏನಾದರೂ ಆವಾಗಲೇ ಮಾಡ್ಕೋಬೇಕು ಅಂತ ಹೇಳಿ ಬಿಟ್ಟು ಅಂದ್ರೆ ಭಾಳ ಟೈಮ್ ತೊಗೊತೈತ್ರಿ. ಬ್ಲೌಸ್ ಯಾಕೆ ಟೈಮ್ ಹಿಡಿತಂದ್ರೆ ಇವೆಲ್ಲ ಇರುವಂಥ ಕಟ್ ಮಾಡೋದ್ರಿಂದ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅದಕ್ಕೊಂದು ಗುಂಪಿನ ಹಾಕೊಂಡು ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮ್ಗೆ ಏನಾಗುತ್ತೆ ಹೊಲಿಯೋದು ಮುಂದೆ ಫುಲ್ ಈಸಿ ಆಗ್ತೈತಿ. ನೋಡಿರಿ ಎಲ್ಲನೂ ನಾನು ಈಗ ರೆಡಿ ಮಾಡಿದೆ. ಇದನ್ನು ಏನು ಮಾಡೋದು, ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದು. ಆ್ಯಸ್ ಇಟ್ ಈಸ್ ಲೈನಿಂಗ್ ಏನಿತ್ತು ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದೇನು ಇದು ದೊಡ್ಡ ವಿಷಯ ಎಲ್ಲ, ಮಾಡ್ಬೋದು. ಒಂದು 1/4 ಇಂಚಿನವರೆಗೂ ಹೆಚ್ಚಿಗಿಟ್ಟು ನಾವು ಕಟ್ ಮಾಡ್ಬೋದು. ಸ್ಲೀವ್ ಕಟ್ ಮಾಡಿದೆ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಆಯಿತು, ಈ ಫ್ರಂಟ್ ಪಾರ್ಟ್ ಮಾಡತ್ತೀನಿ. ಅಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಇರುವಂಗೆ ಮಾಡಿ ಕಟ್ ಮಾಡಿರಿ. ಹಿಂಗಾಗಿ ನಿಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಸಿಗುತ್ತೆ. ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಬಟ್ಟೆ ಆ ಕಡೆ ಈ ಕಡೆ ಸರಿದ್ರೂ ಅಡ್ಜಸ್ಟ್ ಮಾಡೋಕ್ಕೆ ನಮಗೊಂದು ಚಾನ್ಸ್ ಸಿಗುತ್ತೆ. ಇವೆಲ್ಲ ಜಾಯಿಂಟ್ ಇದ್ದು ರೀ ಕಟ್ ಮಾಡಿ ಇಟ್ಕೊಳತ್ತೀನಿ. ಇಷ್ಟ ಆಯಿತು. ನೆಕ್ಸ್ಟ್ ಈಗ ಸ್ಲೀವ್ ಆಯಿತು. ಈಗೇನಾಯ್ತು ನೋಡಿರಿ, ಕ್ರಾಸ್ ಬೆಲ್ಟನ್ನು ಏನು ಮಾಡತ್ತೀನಿ, ಲೈನಿಂಗ್ ಪಟ್ಟನ ಲೈನಿಂಗ್ ಮಾಡೀನಿ. ಈಗ ಮೇನ್ ಫ್ಯಾಬ್ರಿಕ್ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮತ್ತು ನಾವು ಲೈನಿಂಗನ್ನು ಯಾವಾಗಲೂ 4 ಪೀಸಸ್ ತೊಗೋಬೇಕು, ಮೇನ್ ಫ್ಯಾಬ್ರಿಕನ್ನು 2 ಪೀಸ್ ತೊಗೋಬೇಕು. ಬ್ಯಾಕ್ ಪಾರ್ಟ್, ಸ್ಲೀವು, ಫ್ರಂಟ್ ಪಾರ್ಟ್ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡೆ. ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.